ಭಾರತದ ನಾಗರಿಕರನ್ನ ನಾವು ಕಾಪಾಡಬೇಕು. ಬಹುಶಃ ಲಕ್ಷಾಂತರ ಮಂದಿ ಕೇರಳ, ಕರ್ನಾಟಕ ಎಲ್ಲ ಕೂಡ ಇದ್ದಾರೆ. ಅವನ್ನೆಲ್ಲ ರಕ್ಷಣೆ ಮಾಡಬೇಕು ಅಂತೇಳಿ ಕೇಂದ್ರ ಸರ್ಕಾರವನ್ನು ನಾವು ಒತ್ತಾಯ ಮಾಡ್ತಾ ಇದ್ದೇವೆ. ಈಗಾಗಲೇ ನಮ್ಮ ಡೆಲ್ಲಿ ರೆಸಿಡೆಂಟ್ ಕಮಿಷನರ್ಗೆ ಸಂಪರ್ಕ ಇರಲಿಕ್ಕೆ ಕೇಳಿದ್ದಾರೆ. ನಮ್ಮ ಶಾಸಕರು ಕೂಡ ಇಬ್ಬರು ಸೇರಿಕೊಂಡಿದ್ದಾರೆ. ಶ್ರೀನಿವಾಸು, ಭೋಜೇಗೌಡರು ಅವರೆಲ್ಲ ಕೂಡ ಇದ್ದಾರೆ. AC ಶ್ರೀನಿವಾಸ್ ಅವರೆಲ್ಲ ಇದ್ದಾರೆ. ನಾನು ಸಂಪರ್ಕಕ್ಕೆ ಟ್ರೈ ಮಾಡ್ತಾ ಇದ್ದೀನಿ, ಸಿಕ್ಕಿಲ್ಲ. ಸೊ ಇರಲಿ, ಎಲ್ಲ ನಾಗರಿಕರು ನಾವು ರಕ್ಷಣೆ ಮಾಡಬೇಕು. ಎರಡನೇದು, ಇದು ಏನು ನಡೀತಾ ಇದೆ ಇದು ಸರಿ ಇಲ್ಲ. ಇದು ನಮ್ಮ ದೇಶ ಶಾಂತಿ. ನಾವು ಯಾವಾಗಲೂ ಶಾಂತಿಗೆ, ತ್ಯಾಗಕ್ಕೆ ಗೌರವನ ಕೊಟ್ಕೊಂಡು ಬಂದಿದ್ದೀವಿ. ಇದಕ್ಕೆ ಇವತ್ತೇನು ಈ ದಾಳಿ ನಡೀತಾ ಇರೋದು, ಆ ಪುಟಾಣಿ ಮಕ್ಕಳು ಪಾಪ ಅವ್ರೇನು ಮಾಡಿದ್ರು ಮಕ್ಕಳು, ಆ ಮಕ್ಕಳು ಶಾಲೆ ಮೇಲೆ ಈ ರೀತಿ ದಾಳಿ ಮಾಡಿರೋದು ಇದು ಖಂಡನೀಯ. ಸೊ ಅದಕ್ಕೆ ನಾವೆಲ್ಲ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಆತಂಕ ಪಡೋದು ಬೇಡ. ಸೊ ನಮ್ಮ ಸರ್ಕಾರದ ವತಿಯಿಂದ ನಾವು ಏನು ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ಇರಬೇಕು ಆ ಕೆಲಸವನ್ನೆಲ್ಲ ನಾವೆಲ್ಲ ಮಾಡ್ತೇವೆ. ನಮ್ಮ ಕನ್ನಡ ಸಂಘಟನೆಗಳೇನಿದೆ ಅವ್ರಿಗೂ ಕೂಡ ನಾವು ಇಲ್ಲಿಂದನೇ ಮನವಿ ಮಾಡ್ತಾಯಿದ್ದೀನಿ. ನೀವು ಕೂಡ ಎಲ್ಲ ಸೇರಿ ಆತ್ಮಧೈರ್ಯ ತುಂಬುವಂಥ ಕೆಲಸವನ್ನು ಮಾಡಿ. ಏಕೆಂದರೆ ವಿಪರೀತ ಫೋನ್ ಕಾಲ್ಸ್ ಬರ್ತಾಯಿದೆ. ನಿನ್ನೆ ರಾತ್ರಿ ಕೂಡ ನನಗೆ ಪರಿಚಯ ಇರೋಂಥ ಅನೇಕ ಸಂಸ್ಥೆಗಳು ನಮ್ಮ ಹತ್ರ ವ್ಯವಹಾರಗಳು ಮಾಡ್ಕೊಂಡಿರುವಂಥವ್ರಿಗೆಲ್ಲ ಕೂಡ ಮಾತಾಡಿದೆ. ಎಲ್ಲ ಗಾಬರಿ ಆಗ್ತಾಯಿದೆ. ಎಲ್ಲ ರಾತ್ರಿ ಅಲ್ಲಿ ಏರ್ ಸ್ಟ್ರೈಕ್ ಎಲ್ಲ ಕಾಣ್ತಾ ಇದೆಯಂತೆ. ಸೌದಿದೆಲ್ಲ ಮಿಸೈಲ್ಸ್ ಎಲ್ಲ ಓಡಾಡ್ತಾ ಇರೋದೆಲ್ಲ ಕಾಣ್ತಾ ಇದೆಯಂತೆ. ಸೊ ಸ್ವಲ್ಪ ಗಾಬರಿ ಆಗಿದ್ದಾರೆ. ಸೊ ಪಕ್ಕದಲ್ಲೇ ಇದೆ, ಮಧ್ಯ ಒಂದು ಸೂಯಿಸ್ ಕ್ಯಾನಲ್ ಮಾತ್ರ ಇದೆ. ಸೊ ಅದರಿಂದ ಆತಂಕ ಪಡೋದು ಬೇಡ ಅನ್ನೋದು ನಾನು ಎಲ್ಲ ಮನವಿಯನ್ನು ಇಲ್ಲ. ಅದಕ್ಕೆ ನಮ್ಮ ರೆಸಿಡೆಂಟ್ ಕಮಿಷನರ್ಗೆ ನಮ್ಮ ಸರ್ಕಾರ ಹೇಳಿದೆ, ಚೀಫ್ ಮಿನಿಸ್ಟರ್ ಕೂಡ ಡೈರೆಕ್ಷನ್ ಕೊಟ್ಟಿದ್ದೀವಿ. ನಾವು ಎಲ್ಲರ ಹತ್ರನೂ ಮಾತಾಡ್ತಾ ಇದ್ದೀನಿ. ಸೊ ಇಷ್ಟಿದೆ. ಕೇಂದ್ರದಿಂದ ಹೆಲ್ಪ್ಲೈನ್ ತೆಗೆದಿದ್ದಾರೆ ಸರ್, ರಾಜ್ಯ ಸರ್ಕಾರದಿಂದ ಏನಾದರೂ ಬೇರೆ ಫಸ್ಟು ನಾವು ಅವ್ರು ಬೇರೆ ನಾವು ಬೇರೆ ಮಾಡೋಕ್ಕಾಗಲ್ಲ. ಏನೇ ಬಂದ್ರೂ ಎಕ್ಸ್ಟರ್ನಲ್ ಅಫೇರ್ಸ್ ಮುಖಾಂತರನೇ ಮಾಡಬೇಕು. ಸದ್ಯಕ್ಕೆ ನಾವು ಸ್ವಲ್ಪ ಅವರೆಲ್ಲ ಧೈರ್ಯ ತುಂಬುವಂಥ ಕೆಲಸ ನಾವು ಮಾಡಬೇಕಾಗಿದೆ. With the ongoing incident in the airport of Dubai, how do you see and what is the support for the Karnataka? I just appeal to all people of this country, especially South India. There is a big large number of people working there. Big talent pool is also there. So we should give them protection. We should give them strength. They should not lose their confidence on them. Very big rush is there. All family members are requesting to come back. Lot of institutions are there. Our Indian institutions are there working. So they all are very much panic. I think that within 2-3 days things will be sorted out. We should be very, though it is a very mind-blowing incident, because our school children at that country it is a very unfortunate, which shouldn't have happened. But anyway, on the international relationship I don't want, but Karnataka government and the country will stand united to safeguard our Indians. This is our priority. Sir, have any political leaders connected with you with respect Yes, to of course, many of them are there. Our MLAs, 2 MLAs, 1 MLC, all of them, whichever party they are, all of them have been standing at their place. It is not only the MLAs. All citizens of India should be protected, and any lives of this world should not be killed like this, merciless, especially the children. It is very unfortunate. will they be brought back in this